ನಾವು ಮಾಡುವ ಎಲ್ಲ ಪಾಪಗಳಿಗೆ ಒಂದೇ ಪ್ರಾಯಶ್ಚಿತ್ತ, ಅದು ಭಗವಂತನ ನಾಮ ಸಂಕೀರ್ತನೆ. ಕೃಷ್ಣ ಯುದ್ಧದ ಪ್ರಸಂಗದಲ್ಲಿ ತಾನು ಯುದ್ಧ ಮಾಡಲೇ ಇಲ್ಲ. ತನ್ನ ಕೈಯಲ್ಲಿದ್ದ ಬಿಲ್ಲು ಬಾಣ ಎಲ್ಲ ಸತ್ಯಭಾಮೆಗೆ ಕೊಟ್ಟುಬಿಟ್ಟ. ಭಗವಂತನ ರೂಪ, ಗುಣ, ಕ್ರಿಯಾ, ಅವಯವಗಳಿಗೆ ಕಿಂಚಿತ್ತೂ ಭೇದ ಇಲ್ಲ. ಮೂಲದಲ್ಲಿ ಭಾರಿ ಪವರ್. ಕೃಷ್ಣ ಆದಾಗ ಪವರ್ಲೆಸ್ ಅಂತ ಯಾರು ತಿಳ್ಕೊಳ್ಬಾರ್ದು. ನಿಮ್ಮ ಅಂತ್ಯಕಾಲಕ್ಕೆ ಥಟ್ ಅಂತ ಬರುವ ಒಬ್ಬ ದೇವತೆ ಇದ್ರೆ ಅದು ಕೃಷ್ಣ. ಆ ಅಂತ್ಯಕಾಲದಲ್ಲಿ ಕೃಷ್ಣ ಬರಬೇಕು ಅಂತಾದ್ರೆ ನೀವು ಯಾವಾಗ್ಲೂ ಅವನ ಸ್ಮರಣೆ ಮಾಡ್ಬೇಕು. ನೀವು ದೇವರ ಸ್ಮರಣೆಯನ್ನ ಸದಾ ಮಾಡ್ತಿದ್ರೆ ಅಂತ್ಯಕಾಲದಲ್ಲಿ ದೇವರೇ ನಿಮ್ಮ ನಾಲಿಗೆಯಲ್ಲಿ ಕೂತು ಅವನ ಸ್ಮರಣೆ ಅವನು ಮಾಡ್ಕೊಳ್ತಾನೆ. ದೇವರ ಸಂಕೀರ್ತನೆಗಾಗಿ ಆ ನಾಲಿಗೆಯನ್ನ ಮಡಿಯಲ್ಲಿ ಇಟ್ಕೊಳ್ಬೇಕು. ಬಂಧಮೋಕ್ಷಾಶ್ಚಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುವರ್ಣದ್ವೀಷಚತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ. ಈ ಇಸ್ಕಾನ್ ಸಂಸ್ಥೆಯ ಎಲ್ಲ ಹಿರಿಯರಿಗೆ, ನನ್ನ ಆಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಮೊದಲಿಗೆ ಸಲ್ಲಿಸುತ್ತಾ, ನನಗೆ ಇವತ್ತು ಇಲ್ಲಿ ಆಹ್ವಾನ ಮಾಡುವಾಗ ನಮ್ಮಲ್ಲಿ ಬ್ರಹ್ಮೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಗರುಡ ವಾಹನ ಉತ್ಸವ ನಡೀತಕ್ಕಂಥದ್ದು. ಅದರ ಬಗ್ಗೆ ಕೆಲವು ನಿಮಿಷಗಳ ಕಾಲ ತಾವು ಮಾತಾಡಬೇಕು ಅಂತ ಕೇಳಿದರು. ಆ ನಿಟ್ಟಿನಲ್ಲಿ ಇವತ್ತು ನನಗೆ ಇಲ್ಲಿಗೆ ಬರುವಂತಹ ಭಾಗ್ಯ ಸಿಗುತ್ತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಇಲ್ಲಿನ ಎಲ್ಲ ಹಿರಿಯ ವಿದ್ವನ್ಮಣಿಗಳಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈಗ ತಾನೇ ನಾವು ಅಜಾಮಿಳನ ಆಖ್ಯಾನವನ್ನು ದೃಶ್ಯ ಮಾಧ್ಯಮ ರೂಪದಲ್ಲಿ ನಾವೆಲ್ಲ ನೋಡಿದ್ವಿ. ಇದರ ಸಾರ ಭಾಗವತದ ಸಾರ. ಸಮಗ್ರ ಭಾಗವತ ಅಂದರೆ 18,000 ಶ್ಲೋಕ, 12 ಸ್ಕಂದ, 344 ಅಧ್ಯಾಯಗಳು, ಶುಕ ಮತ್ತು ಪರೀಕ್ಷಿತರ ಸಂವಾದದಲ್ಲಿ ಇರುವಂತಹ ಗ್ರಂಥ. ಭಗವಾನ್ ವ್ಯಾಸರು 18 ಪುರಾಣಗಳಲ್ಲಿ ಕಟ್ಟಕಡೆಯದಾಗಿ ರಚನೆ ಮಾಡಿದ ಪುರಾಣ ಗ್ರಂಥ ಶ್ರೀಮದ್ ಭಾಗವತ. ಆ ಭಾಗವತದ ಬಗ್ಗೆ ಹೇಳುವಾಗ ಪುರಾಣ ಸಾರರೂಪ, ಎಲ್ಲ ಪುರಾಣಗಳ ಸಾರ ಯಾವುದು ಅಂದರೆ ಭಾಗವತ. 12 ಸ್ಕಂದಗಳ ಭಾಗವತನ್ನು ಶ್ರೀ ಪರೀಕ್ಷಿತ್ ಮಹಾರಾಜರಿಗೆ
ಶುಕಾಚಾರ್ಯರು ಹೇಳಿ ಕಡೆಗೆ ಒಂದು ಮಾತು ಹೇಳ್ತಾರೆ. 18,000 ಶ್ಲೋಕದಲ್ಲಿ ನಾನು ನಿನಗೇನು ಉಪದೇಶ ಮಾಡಿದೆ, ನೀನು ಎಷ್ಟು ನೆನಪಿಟ್ಕೊಳ್ತೀಯ, ಎಷ್ಟು ಮರ್ತು ಹೋಗ್ತೀಯ ಗೊತ್ತಿಲ್ಲ. ಅದಕ್ಕಾಗಿ ಈ ಎಲ್ಲ ಸಾವಿರ ಶ್ಲೋಕಗಳ ಸಾರ, ಎಲ್ಲ ಕಥೆಗಳ ಸಾರ ಒಂದು ಶ್ಲೋಕದಲ್ಲಿ ನಿನಗೆ ಹೇಳ್ತೇನೆ ಅಂತ ಕಡೇ ಸ್ಕಂದದಲ್ಲಿ ಶುಕರ ಮುಖದಿಂದ ಹರಿದು ಹೊರಬಂದ ಭಾಗವತದ ವಚನ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂ ತಂ ನಮಾಮಿ ಹರಿಂ ಪರಂ. ನಾವು ಮಾಡುವ ಎಲ್ಲ ಪಾಪಗಳಿಗೆ ಒಂದೇ ಪ್ರಾಯಶ್ಚಿತ್ತ, ಅದು ಭಗವಂತನ ನಾಮ ಸಂಕೀರ್ತನೆ. ಅದಕ್ಕೆಂದೇ ಜಗದ್ಗುರು ಮಧ್ವಾಚಾರ್ಯರು ತದಲಂ ಬಹುಲೋ ಕವಿಚಿಂತನೆಯ ಪ್ರವಣಂ ಕುರು ಮಾನಸ ಈಶಪದೇ, ಅದನ್ನೇ ದಾಸರಾಯರು ಹರಿಭಜನೆ ಮಾಡೋ ನಿರಂತರ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಥೆಗಳ ಸಾರ ಭಗವಂತನ ಸ್ಮರಣೆ. ಶುಕಾಚಾರ್ಯರು ಹೇಳ್ತಾರೆ, ಜನ್ಮ ಲಾಭ ಪರಪುಂಸ ಅಂತೆ ನಾರಾಯಣ ಸ್ಮೃತಿ. ಯಾರ ನಾಲಿಗೆಯಲ್ಲಿ ಸಾಯುವ ಕೊನೆ ಕಾಲದಲ್ಲಿ ನಾರಾಯಣನ ನಾಮ ಬರುತ್ತೋ ಅವನು ಲಕ್ಕಿ ಫೆಲೋ. ಯಾವಾಗಲೂ ನಾರಾಯಣನ ಸ್ಮರಣೆ ಮಾಡ್ತಾ ಇದ್ದರೆ ಮಾತ್ರ ಅಂತ್ಯಕಾಲದಲ್ಲಿ ಬರುತ್ತೆ. ಅಜಾಮಿಳ ತಾನು ಪಶ್ಚಾತ್ತಾಪ ಪಡುವಾಗ ಹೇಳ್ತಾನೆ, ನನ್ನಂಥ ಪಾಪಿಯಲ್ಲಿ ಪರಿಶುದ್ಧವಾದ ಪರಮಾತ್ಮನ ನಾಮ ಎಲ್ಲಿ? ನಾನು ಇದೇ ಪಾಪದ ಸಂಗತಿಯಲ್ಲಿದ್ದರೆ ಖಂಡಿತವಾಗಿ ನನಗೆ ಅಂತ್ಯಕಾಲದಲ್ಲಿ ಭಗವಂತನ ನಾಮ ಸಂಕೀರ್ತನೆ ಬರೋಲ್ಲ. ಆದದ್ದಾಯಿತು. ಅವನಿಗೆ ಯಮದೂತರು ಬರುವಾಗ 80 ವರ್ಷ ಆಗಿತ್ತಂತೆ. 80 ವರ್ಷದಲ್ಲಿ ಕ್ಷಣ ಸಂಗೇನ ಸಾಧುಷು, ಭಾಗವತದ ಮಾತು. ಒಂದು ಕ್ಷಣ ಕಾಲ ಸಜ್ಜನರಾದ ವಿಷ್ಣು ದೂತರ ಸಹವಾಸದಿಂದಾಗಿ ಅವನ ಜೀವನದಲ್ಲಿ ದೊಡ್ಡ ಪರಿವರ್ತನೆ ಆಗಿ ಅವನು ಯಾವ ಹೆಣ್ಣನ್ನು ನಂಬಿದ್ದ, ಮಕ್ಕಳನ್ನು ನಂಬಿದ್ದ, ಭೋಗ ಭಾಗ್ಯವನ್ನು ನಂಬಿದ್ದ, ಅದೆಲ್ಲ ಬದಿಗಿಟ್ಟು ಅಂತ್ಯಕಾಲದಲ್ಲಿ ಹರಿದ್ವಾರದಲ್ಲಿ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಭಗವಂತನನ್ನೇ ಹೊಂದಿದ, ಸಾವಿರ ಪಾಪಗಳನ್ನು ಕಳೆದುಕೊಂಡ ಅಂತ ಅಜಾಮಿಳನ ಕಥೆಯಲ್ಲಿ ಹೇಳ್ತಾರೆ. ನಾವು ಕೂಡ ಭಗವಂತನ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡೋದು ಸುಮ್ಮನೆ ಬರೋಲ್ಲ. ಅದು ಬರಬೇಕಾದ್ರೆ ಅವನ ರೂಪ ಕಣ್ಣಿಗೆ ಕಾಣಬೇಕು. ಇವತ್ತು ನೀವು ಉತ್ಸವ ನೋಡಿದ್ರಿ, ನೋಡಿದಾಗ ಹರಿಬೋಲ್ ಅಂತ ಕೂಗುದ್ರಿ, ನಾರಾಯಣ ಅಂತ ಕೂಗುದ್ರಿ. ಕೇವಲ ನಾರಾಯಣ ಅಂದರೆ ನಾರಾಯಣ ಬರೋಲ್ಲ, ಭಕ್ತಿಯಿಂದ ಕೂಗಬೇಕಂತೆ. ಭಕ್ತಿಯಿಂದ ಕೂಗಬೇಕು ಅಂದರೆ ಪ್ರೀತಿಯಿಂದ ಕೂಗಬೇಕಂತೆ. ಪ್ರೀತಿಯಿಂದ ಕೂಗಬೇಕಾದ್ರೆ ಅವನ ಮಹಿಮೆ ತಿಳ್ಕೊಂಡಿರ್ಬೇಕು. ವಿದ್ಯೆಯ ಕರೋತಿ ಶ್ರದ್ಧೆಯ ಕರೋತಿ ವೀರ್ಯವತ್ತರಂ ಭವತಿ ಅಂತ. ತಿಳಿದು ಭಜಿಸುವುದೇ ಫಲವಿದು ಬಾಳ್ದುವುದಕ್ಕೆ. ಗರುಡ ವಾಹನನಾಗಿ ಭಗವಂತ ಬಂದಾಗ ಸುಮ್ಮನೆ ದೇವರ ಕೈ ಮುಗಿದ್ರೆ ಸಾಲದು, ಅದನ್ನು ತಿಳಿದು ಕೈ ಮುಗಿಬೇಕಂತೆ. ಗರುಡ ವಾಹನನ ಮೇಲೆ ಕೃಷ್ಣ ಸತ್ಯಭಾಮೆಯ ಜೊತೆಗೂಡಿ ಬಂದಿದ್ದಾನೆ. ಇದು ಶ್ರೀಮದ್ ಭಾಗವತದ ದಶಮಸ್ಕಂದದ 105 ಅಧ್ಯಾಯಗಳಲ್ಲಿ 65ನೇ ಅಧ್ಯಾಯದಿಂದ ಆರಂಭಗೊಂಡು 3-4 ಅಧ್ಯಾಯಗಳಲ್ಲಿ ಇದರ ಕಥೆಯನ್ನು ವ್ಯಾಸರು ಶುಕರಿಗೆ ಉಪದೇಶ ಮಾಡಿದ್ದಾರೆ. ಶುಕಾಚಾರ್ಯರು ಪರೀಕ್ಷಿತನಿಗೆ ಉಪದೇಶ ಮಾಡಿದ್ದಾರೆ. ಸ್ವಯಂ ಭಗವಂತ ಸತ್ಯಭಾಮೆಯ ಜೊತೆಗೂಡಿ ನರಕಾಸುರನ ಸಂಹಾರ ಮಾಡಿದ. ಅಲ್ಲಿರುವಂತಹ ಕುಂಡಲವನ್ನು ತೆಗೆದುಕೊಂಡು ಸತ್ಯಭಾಮೆಯ ಜೊತೆಯಲ್ಲಿ ಹೋಗಿ ಅದಿತಿ ದೇವಿ
ದೇವತೆಗಳ ತಾಯಿಗೆ ಆ ಕುಂಡಲಗಳನ್ನು ಕೊಟ್ಟು ಕೃಷ್ಣ ಮತ್ತು ಸತ್ಯಭಾಮೆ ನಮಸ್ಕಾರ ಮಾಡಿದ್ದಾರೆ. ನಮಸ್ಕಾರ ಮಾಡಿ ಮರಳಿ ದ್ವಾರಕೆಗೆ ಬರುವ ಸಂದರ್ಭ, ದೇವರು ಗರುಡಾರೂಢನಾಗಿ ಸತ್ಯಭಾಮೆಯನ್ನು ಕೂಡಿಸಿಕೊಂಡು ಆಕಾಶ ಮಾರ್ಗದಲ್ಲಿ ಬರುವಾಗ ಸತ್ಯಭಾಮಾ ದೇವಿಗೆ ಇಂದ್ರನ ನಂದನವನ ಕಣ್ಣಿಗೆ ಬೀಳ್ತಾ ಇದೆ. ಅದರೊಳಗೆ ವಜ್ರ ವೈಡೂರ್ಯದ ಕಟ್ಟೆಗಳಿಂದ ಆವೃತವಾದಂತಹ ಪಾರಿಜಾತ ವೃಕ್ಷವನ್ನು ನೋಡಿದ್ದಾಳೆ. ಅದನ್ನು ಕಲ್ಪವೃಕ್ಷ ಅಂತ ಕೂಡ ಕರೀತಾ ಇದ್ದಾರೆ. 5 ಬೇರೆ ಬೇರೆ ವೃಕ್ಷಗಳು, ಅದರಲ್ಲಿ ಒಂದು ಪಾರಿಜಾತ, ಕೇಳಿದ್ದನ್ನೆಲ್ಲ ಕೊಡುವಂತಹ ಬಂಗಾರದ ಪುಷ್ಪಗಳು, ಸುವಾಸನೆಯಿಂದ ಭರಿತವಾದ ಅತ್ಯಪೂರ್ವವಾದ ಪುಷ್ಪ. ಆ ಪುಷ್ಪವನ್ನು ನೋಡಿ ಸತ್ಯಭಾಮ ಕೇಳ್ತಾ ಇದ್ದಾಳೆ, ನನಗೆ ಈ ಪುಷ್ಪ ಬೇಕು ಅಂತ. ಅದಕ್ಕೆ ಕೃಷ್ಣ ಅಂದ, ಇದು ದೇವೇಂದ್ರನ ಊರಿಂದು, ನಾನು ಈಗ ತಾನೇ ಅವರಮ್ಮನಿಗೆ ಹೋಗಿ ನಮಸ್ಕಾರ ಮಾಡಿ ದೇವೇಂದ್ರನ ಜೊತೆ ಮಾತಾಡ್ಕೊಂಡು ಬಂದಿದ್ದೀನಿ. ಅವನ ಮನೆಗೆ ಬಂದು ಅವನಿಗೆ ಹೇಳ್ದೆ ಕೇಳದೆ ಅವನ ಗಿಡನ ಹೇಗೆ ತೊಗೊಂಡು ಹೋಗೋದು, ಇದು ನನಗೆ ಬೇಕು ಅಂತ ಹೆಂಡತಿ ಸತ್ಯಭಾಮೆ ಹೇಳ್ತಾಳೆ, ನಾನು ಇಂದ್ರನ ಮನೆಗೆ ಬಂದಾಗ ಇಂದ್ರನ ಹೆಂಡತಿ ಶಚಿದೇವಿಗೆ ಎಷ್ಟು ಜಂಬ, ನಾನು ಬಂದರೂ ಕೂಡ ನನ್ನನ್ನು ಕೂಡಿಸಿ ಒಂದೇ ಒಂದು ತುಂಡು ಹೂವನ್ನು ಕೊಡಲಿಲ್ಲ, ನನಗೆ ಗೌರವ ಮಾಡಲಿಲ್ಲ. ಯಾಕಂದರೆ ಅವಳಿಗೆ ಗರ್ವ ಜಾಸ್ತಿ. ಆ ಗರ್ವಕ್ಕೆ ಕಾರಣವಾದದ್ದು ಈ ವೃಕ್ಷ. ಇದು ನನಗೆ ಬೇಕು, ನಮ್ಮನೆ ಮುಂದೆ ಈ ಗಿಡ ನೆಟ್ಟು ಈ ಗಿಡದ ಮುಂದೆ ನಾನು ಉಯ್ಯಾಲೆಯಲ್ಲಿ ನಿನ್ನ ಜೊತೆಗೆ ವಿಹಾರ ಮಾಡಬೇಕು. ಪಾರಿಜಾತ ವೃಕ್ಷದ ಕೆಳಗೆ ತೂಗು ಮಂಚದಲ್ಲಿ ನಾನು ನೀನು ಕೂಡಬೇಕು. ಹೆಂಡತಿಯ ಮೇಲೆ ಕೃಷ್ಣ ನಿನಗೆ ಪ್ರೀತಿ ಇದ್ದರೆ ನನಗೆ ಈ ಮರ ಬೇಕು ಅಂತ. ಕೃಷ್ಣ ಏನು ಮಾಡಬೇಕ್ರಿ? ಕೃಷ್ಣ ಆಗಲಿಂದ ಅದನ್ನು ಬೇರೆ ಸಮೇತ ಮೂಲೋತ್ಪಾಟನ ಮಾಡಿ ಗರುಡನ ಮೇಲಿಟ್ಟ. ಅಲ್ಲೆಲ್ಲ ವನಪಾಲಕರು ಏನಿರ್ತಾರೆ ಅವರೆಲ್ಲ ಹೋಗಿ ಇಂದ್ರನಿಗೆ ಹೇಳಿದರು. ಇಂದ್ರನಿಗೆ ಭಾರೀ ಸಿಟ್ಟು ಬಂತು. ಇಂದ್ರದೇವರು ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಇಂದ್ರ ಹೊರಟ ಅಂದರೆ ಅಷ್ಟ ದಿಕ್ಪಾಲಕರು ಕೂಡ ಅವನ ಜೊತೆ ಹೋಗಬೇಕು. ಅಗ್ನಿ, ಯಮ, ನಿರಋತಿ, ವರುಣ, ವಾಯು, ಕುಬೇರ, ಈಶಾನ ಎಲ್ಲ ದೇವತೆಗಳು ಅವರವರ ವಾಹನ ಅವರವರ ಆಯುಧದಿಂದ ಕೂಡಿಕೊಂಡು ಕೃಷ್ಣನ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಕೃಷ್ಣ ಯುದ್ಧದ ಪ್ರಸಂಗದಲ್ಲಿ ತಾನು ಯುದ್ಧ ಮಾಡಲೇ ಇಲ್ಲ. ತನ್ನ ಕೈಯಲ್ಲಿದ್ದ ಬಿಲ್ಲು ಬಾಣ ಎಲ್ಲ ಸತ್ಯಭಾಮೆಗೆ ಕೊಟ್ಬಿಟ್ಟ. ನೀನು ತಾನೇ ಕೇಳಿದ್ದು, ಈಗ ನೀನೇ ಫೇಸ್ ಮಾಡು ಅನ್ನುವಂತೆ. ನಿಜವಾಗಿ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವನ್ನು ಉಪನಿಷತ್ತು ಜಗನ್ಮಾತೆಯಾದ ಸತ್ಯಭಾಮೆಯ, ರುಕ್ಮಿಣಿಯ, ಮಹಾಲಕ್ಷ್ಮಿಯ ಮಹಿಮೆಯನ್ನು ಹೇಳ್ತಾ, ಯಂಕಾಮ ಏತಂತ ಮುಗ್ರಂಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಹಂ ರುದ್ರಾಯದನುರಾತನೋಮಿ ಬ್ರಹ್ಮದ್ವಿಶೇಷರವೇ ಹಂತವಾವು. ತಾನು ಏನು ಮಾಡಲಿಕ್ಕೂ ಸಾಮರ್ಥ್ಯವುಳ್ಳವಳು. ಇಡೀ ಜಗತ್ತಿನ ಜೀವಜಾತದ ಸೃಷ್ಟಿಸ್ಥಿತ್ಯಾದಿ ಎಲ್ಲವನ್ನೂ ಕೂಡ ಜಗನ್ಮಾತೆ ಮಹಾಲಕ್ಷ್ಮಿ ಮಾಡ್ತಾ ಇದ್ದಾಳೆ. ಅವಳಿಗೆ ಯಾರೋ ಕೇಳಿದ್ರು, ಇಷ್ಟೊಂದು ಪವರ್ ನಿನಗೆ ಎಲ್ಲಿಂದ ಬಂತು ಅಂತ. ಆಕೆ ಕೊಟ್ಟ ಉತ್ತರ ಉಪನಿಷತ್ತಲ್ಲಿ ಹೀಗಿದೆ, ಮಮ ಯೋನಿ ಅಪ್ಸು ಅಂತಃಸಮುದ್ರೇ. ಯೋನಿ ಅಂದರೆ ಕಾರಣ. ನನ್ನ ಎಲ್ಲ ಪವರ್ಗೆ ಕಾರಣ ಯಾರು ಅಂದರೆ ಸಮುದ್ರದ ಮಧ್ಯದಲ್ಲಿ ಶೇಷದೇವರ ಮೇಲೆ ಯಾರು ವಿರಾಜಮಾನನಾಗಿದ್ದಾನೋ ಅವನು ನನಗೆ ಕಾರಣಕರ್ತನಾದ ಒಡೆಯ ಪತಿ, ಶ್ರೀಪತಿ, ಲಕ್ಷ್ಮೀಪತಿ, ಅವನೇ ಶ್ರೀಕೃಷ್ಣ ಅಂತ ಅವಳು ಉತ್ತರ ಕೊಟ್ಟಿದ್ದಾಳೆ. ಆದರೆ ಜಗತ್ತಿನ ಜನರಿಗೆ, ದೇವತೆಗಳಿಗೂ ಇದು ಪರಿಚಯ ಆಗಲಿ ಅಂಥೇಳಿ ಇಂದ್ರದೇವರು ತನ್ನ ಕೈಯಲ್ಲಿರುವ ಶಾಂಗಧನಸ್ಸನ್ನು ಹೆಂಡತಿ ಕೈಲಿ ಕೊಟ್ಟರೆ ಆಕೆ ಇಂದ್ರಾದಿ ಎಲ್ಲ ದೇವತೆಗಳ ಜೊತೆಗೆ ಅದ್ಭುತವಾದ ಯುದ್ಧವನ್ನೇ ಮಾಡಿದ್ದಾಳೆ. ಪ್ರಳಯ ಮಾಡುವ ದುರ್ಗಾದೇವಿ ಅವಳು ಸಾಮಾನ್ಯ ಅಲ್ಲ. ಅವಳ ಕೈ ಚಳಕಕ್ಕೆ ಮಾರು ಹೋಗಿ ಎಲ್ಲರೂ ಸೋತು ಶರಣಾಗತರಾಗಿ ಹೋಗಿದ್ದಾರೆ. ಆಗ
ಕಡೆಗೆ ಇಂದ್ರದೇವರು ಶಚಿ ಸಮೇತರಾಗಿ ಅಮ್ಮ ಅಂತ ಹೇಳಿ ಸತ್ಯಭಾಮ ಕೃಷ್ಣನ ಪಾದಕ್ಕೆ ಬಿದ್ದಾಗ ಕೃಷ್ಣ ಮೆಲ್ಲಗೆ ಕಿವಿಲಿ ಹೇಳಿದ್ನಂತೆ, ಇಂದ್ರ ಇಲ್ಲಿ ಹತ್ರ ಬಾ, ಜೋರಾಗಿ ಹೇಳುವಂಥದ್ದಲ್ಲ, ನಮ್ಮನೆಯವರು ಬೇಕು ಅಂದಮೇಲೆ ನಾನು ತೊಗೊಂಡು ಹೋಗ್ತೀನಿ. ಆದ್ದರಿಂದ ಇದು ನಿಂಗೆ ಬೇಕಾದರೆ ನೀನು ಒಂದು ಕೆಲಸ ಮಾಡು, ನಾನು ನನ್ನ ಹೆಂಡತಿ ಈ ಭೂಲೋಕದಲ್ಲಿರೋವರೆಗೂ ನೀನು ಈ ವೃಕ್ಷದ ತಂಟೆಗೆ ಬರಬೇಡ. ನಾನು 105 ವರ್ಷಗಳ ಕಾಲ ಜನರ ಕಣ್ಣಿಗೆ ಕಾಣುವಂತೆ ಬಂಗಾರದ ನಗರವಾದ ಈ ದ್ವಾರಕಾಪಟ್ಟಣದಲ್ಲಿ ಇರ್ತೇನೆ. ನಾನು ಪರಂಧಾಮಕ್ಕೆ ಹೋಗಿ 7 ದಿನದಲ್ಲಿ ಸಮುದ್ರ ದ್ವಾರಕಾಪಟ್ಟಣವನ್ನೇ ನುಂಗು ಬಿಡುತ್ತೆ. ಆ ಕಾಲದಲ್ಲಿ ಬಂದು ನಿಮ್ಮನೆಗೆ ತೊಗೊಂಡು ಹೋಗು, ಸದ್ಯ ನಮ್ಮನೆಯವರಿರೋವರೆಗೂ ಈ ಮರ ನಮ್ಮನೇಲಿ ಇರಲಿ ಅಂತ ಹೇಳಿ ಇಂದ್ರದೇವರಿಗೆ ಕೃಷ್ಣ ಸಮಾಧಾನ ಮಾಡಿ, ಇಂದ್ರದೇವರಿಗೆ ಯೋಚನೆ ಆಯ್ತಂತೆ, ಅಲ್ಲ ಯಾರಿದು ಅಂತ ವಿಚಾರ ಮಾಡುವಾಗ ಭಗವಂತ ಅನ್ನುವ ಪ್ರತ್ಯಕ್ಷ ಅನುಭವದಿಂದ ಅವರಿಗಾಗ್ತಾ ಇದೆ. ಇದರ ತಾತ್ಪರ್ಯ ಕೃಷ್ಣ ಸುಪ್ರೀಂ, ಅದು ವಿಷ್ಣು ಆದಾಗ ಮಾತ್ರ ಅಲ್ಲ, ಅವನು ಯಾವುದೇ ರೂಪ ತಗೊಂಡ್ರು, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಯಾವುದೇ ರೂಪ ತಗೊಂಡ್ರು ವಿಷ್ಣುರೇವ ಸ್ವರೂಪಾಣಾಂ ತದ್ಗುಣಾನಾಂ ತಥೈವ ಶಿರ ಆದೀನಾಂ ನೈವ ಭೇದೋಸ್ತಿ ಕಶ್ಚನ. ಭಗವಂತನ ರೂಪ, ಗುಣ, ಕ್ರಿಯಾ, ಅವಯವಗಳಿಗೆ ಕಿಂಚಿತ್ತೂ ಭೇದ ಇಲ್ಲ. ಮೂಲದಲ್ಲಿ ಭಾರೀ ಪವರು, ಕೃಷ್ಣ ಆದಾಗ ಪವರ್ಲೆಸ್ ಅಂತ ಯಾರೂ ತಿಳ್ಕೊಳ್ಬಾರ್ದು. ಅವನು ಭೂಲೋಕದಲ್ಲಿದ್ದರೂ ವಿಷ್ಣುವೇ, ವೈಕುಂಠದಲ್ಲಿದ್ದರೂ ವಿಷ್ಣುವೇ, ನಿಮ್ಮ ಹೃದಯದ ಒಳಗೆ ವಿರಾಜಮಾನನಾದವನೇ ಆ ವಿಷ್ಣು ಅಂತ ಇದನ್ನು ತಿಳಿದು ಆ ಗರುಡ ವಾಹನನಾಗಿ ಬರುವಂತಹ ಭಗವಂತನ ದರ್ಶನ ಮಾಡಿದ್ರೆ ಅವನು ಸರ್ವೋತ್ತಮ ಅಂತ ತಿಳಿದು ಭಜನೆ ಮಾಡಿದಾಗ ಮಾತ್ರ ನಿಮ್ಮ ಭಜನೆಗೆ ಒಂದು ಬೆಲೆ ಇದೆ. ಶುಕಾಚಾರ್ಯರು ಭಾಗವತದ ಆರಂಭದಲ್ಲಿ ದೇವರನ್ನು ಕುರಿತು ಸ್ತೋತ್ರ ಮಾಡುವ 13 ಪದ್ಯಗಳಲ್ಲಿ ಒಂದು ಪದ್ಯ ಹೀಗಿದೆ: ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಹ ಕ್ಷೇಮನ್ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ ಅಂತ ಶುಕಾಚಾರ್ಯರು ಭಗವಂತನಿಗೆ ತಮ್ಮ ನಮನವನ್ನು ಹೇಳ್ತಾ ಇದ್ದಾರೆ. ಜೀವನದಲ್ಲಿ ನಾವು ಮಾಡಬಹುದಾದ ಎಲ್ಲ ಕರ್ಮಗಳು, ಅದು ದೇವರ ದರ್ಶನಕ್ಕೆ ಬಂದಿರಬಹುದು, ದೇವರ ನಾಮ ಸಂಕೀರ್ತನೆ ಮಾಡಿರಬಹುದು, ದೇವರಿಗೆ ಪ್ರದಕ್ಷಿಣೆ ಆಗಿರಬಹುದು, ದೇವರ ಕಥೆ ಭಾಗವತ ಕೇಳಿರಬಹುದು, ಹೇಳಿದ್ದು ಕೇಳಿದ್ದು ನೋಡಿದ್ದು ಮಾಡಿದ್ದು ಎಲ್ಲವನ್ನೂ ಕೂಡ ಆ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಮಾತ್ರ, ತಿಳಿದು ಭಜಿಸಿದಾಗ ಮಾತ್ರ ಕ್ಷೇಮನ್ ವಿಂದಂತಿ, ಒಳ್ಳೆ ಫಲ ನಿಮಗೆ ಸಿಗುತ್ತೆ. ದೇವರನ್ನು ಮರೆತು ಏನು ಮಾಡಿದರೂ ಕೂಡ ಆ ಭಗವಂತನ ಸರ್ವೋತ್ತಮತ್ವವನ್ನು ಮರೆತು, ದೇವರು ಸುಪ್ರೀಂ ಅನ್ನೋದನ್ನು ಮರೆತು ಎಷ್ಟು ನಮಸ್ಕಾರ ಮಾಡಿದರೂ ಕೂಡ ಅದಕ್ಕೆ ಫಲ ಇಲ್ಲ ಅನ್ನುವ ಭಾವದಿಂದ ಈ ಸ್ತೋತ್ರದಿಂದ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ಅಂತಹ ಗರುಡನ ಮೇಲೆ ಭಗವಂತ ಬರ್ತಾ ಇದ್ದಾನೆ. ಆ ದರ್ಶನವನ್ನು ನಾವೆಲ್ಲ ಮಾಡಿದ್ದೇವೆ. ಇದರೊಳಗೆ ಇನ್ನೊಂದು ನಿಮಗೆ ಆಶ್ಚರ್ಯದ ಕಥೆ ಅಂದರೆ, ಒಂದೊಂದು ದೇವತೆಗಳಿಗೆ ಒಂದೊಂದು ವಾಹನ ಇದೆ. ಯಾವ ದೇವತೆಗಳು ಕೂಡ ಇನ್ನೊಬ್ಬ ದೇವತೆಯ ವಾಹನವನ್ನು ಎಂದೂ ಇಸ್ಕೊಳ್ಳಲ್ಲ. ಎಷ್ಟೋ ಬಾರಿ ನಮ್ಮ ಗಾಡಿನ ಬೇರೆ ಯಾರಾದರೂ ಇಸ್ಕೊಳ್ಬಹುದು, ನಾವು ಇನ್ಯಾರ ಗಾಡಿಲೂ ಬರಬಹುದು. ಆದರೆ ಶಿವನ್ ಕುರಿತು ತಪಸ್ಸು ಯಾರಾದರೂ ಮಾಡಿ ಶಿವ ತನ್ನ ಭಕ್ತನಿಗೆ ವರ ಕೊಡುವ ಅರ್ಜೆಂಟ್ ಬಂದಾಗ ಅಪ್ಪಿತಪ್ಪಿ ಕೂಡ ವಿಷ್ಣುವಿನ ಹತ್ರ ಬಂದು, ನನ್ನ ಭಕ್ತ ಭಾರಿ ಅರ್ಜೆಂಟಲ್ಲಿದ್ದಾನೆ, ನಂದು ವಾಹನ ಎತ್ತು, ಅದು ಲೇಟ್ ಆಗತ್ತೆ, ನಿನ್ನ ಗರುಡ ಕೊಡು ಅಂದರೆ ಅವು ಕೊಡೋ ಹಾಗಿಲ್ಲ, ಕೊಟ್ಟರು ಶಿವ ಕೂಡೋ ಹಾಗಿಲ್ಲ. ಯಾಕಂದರೆ ಗರುಡನ ಮಹಿಮೆಯನ್ನು ಭಾಗವತ ಉಪನಿಷತ್ತು ಹೇಳುತ್ತೆ. ಗರುಡಸ್ಯ ಪಾತ ಮಾತ್ರೇಣ ತ್ರಯೋ ಲೋಕ ಪ್ರಕಂಪಿತ. ಗರುಡ ವಿನತೆಯ ಮೊಟ್ಟೆಯಿಂದ ಹುಟ್ಟಿದ ಮೊದಲ ಕ್ಷಣ 1000 ವರ್ಷ ಮೊಟ್ಟೆ ಒಳಗಿದ್ದ. ಈಚೆಗೆ ಬರುವಾಗ ಒಮ್ಮೆ ತನ್ನ ರೆಕ್ಕೆಯನ್ನು ಬಡಿದ್ರೆ 3 ಲೋಕ ಅಲಗಾಡಿ ಹೋಯ್ತಂತ. ಅಷ್ಟು ಪವರ್ಫುಲ್ ಮ್ಯಾನ್ ಅವನು. ಅಂತಹ ಪವರ್ಫುಲ್ ದೇವತೆಯ ಮೇಲೆ ಕೂತ್ಕೊಳ್ಬೇಕಂದ್ರೆ ಅವನ ಪವರ್ ಇನ್ನೆಷ್ಟು ಇರಬೇಡ. ಅವನು ಸುಪ್ರೀಂ ಪವರ್ ಅನ್ನೋದನ್ನು ತೋರಿಸ್ಲಿಕ್ಕೆ
ಬೇರೆ ಯಾವ ದೇವತೆಗಳು ಇವನಿಗೆ ಸಮ ಅಲ್ಲ, ಇವನಿಗೆ ಉತ್ತಮ ಅಲ್ಲ. ಇವನು ಕೂಡ ವೆಹಿಕಲ್ ಮೇಲೆ ಕೂಡ ಕೂಡುವ ಯೋಗ್ಯತೆ ಇಲ್ಲ ಯಾರಿಗೂ. ಅಂದರೆ ಅಷ್ಟು ಎತ್ತರದ ದೇವತೆ, ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ. ಗಜೇಂದ್ರ ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದ. 1000 ವರ್ಷ ಮೊಸಳೆ ಕಡಿತಾ ಇತ್ತು. ಅವನು ಯಾವ ದೇವರನ್ನು ಕರೆದಿದ್ರು, ಇಂದ್ರನ ಕರೆದಿದ್ರು ಮೊಸಳೆನ ಕಟ್ ಮಾಡಿ ಇವನು ಸೇವ್ ಮಾಡಬಹುದಿತ್ತು, ಚಂದ್ರನ ಕರೆದಿದ್ರು ಆಗಬಹುದಿತ್ತು, ಯಾರನ್ನು ಕರೆದ್ರೂ ಆಗ್ಬೋದಿತ್ತು. ಯಾರನ್ನು ಕರಿದೆ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಯಾಕೆ ಕರೆದ ಅಂದರೆ, ಯಾರನ್ನು ಕರೆದ್ರೂ ಬರೋದು ನಿಧಾನ, ಫಾಸ್ಟಾಗಿ ಬರೋನು ಅಂದಿದ್ದರೆ ಅದು ಭಗವಂತ ಮಾತ್ರ. ಬೇರೆ ಯಾರು ಬಂದರೂ ಟ್ರಾಫಿಕ್ ಜಾಮ್ ಆಗುವ ಸಾಧ್ಯತೆ ಇದೆ. ಆದರೆ ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ. ಕರೆದರೆ ಅಂತ್ಯಕಾಲದಲ್ಲಿ ಯಾವ ದೇವರನ್ನು ಕರೆದರೂ ಕೂಡ ನಿಮ್ಮ ಅಂತ್ಯಕಾಲಕ್ಕೆ ಒದಗಿ ಬರ್ತಾರೆ ಎನ್ನುವ ಗ್ಯಾರಂಟಿ ಇಲ್ಲ. ನಿಮ್ಮ ಅಂತ್ಯಕಾಲಕ್ಕೆ ಥಟ್ಟಂತ ಬರುವ ಒಬ್ಬ ದೇವತೆ ಇದ್ದರೆ ಅದು ಕೃಷ್ಣ. ಆ ಅಂತ್ಯಕಾಲದಲ್ಲಿ ಕೃಷ್ಣ ಬರಬೇಕು ಅಂತಾದರೆ ನೀವು ಯಾವಾಗಲೂ ಅವನ ಸ್ಮರಣೆ ಮಾಡಬೇಕು. ಅದನ್ನೇ ಮಧ್ವ ಗುರುಗಳು ಹೇಳ್ತಾರೆ, ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಅಲ್ಲ, ಯಾವಾಗಲೂ ಸಾಯೋ ಕಾಲದಲ್ಲಿ ಒಮ್ಮೆ ಸ್ಮರಣೆ ಮಾಡಿದ್ರೆ ಸಾಕು. ನೀವು ಯಾಕೆ ಯಾವಾಗಲೂ ನಮಗೆ ಹರೇ ರಾಮ ಹೇಳ್ತೀರಿ, ನಮಗೆ ಟೈಮ್ ವೇಸ್ಟ್, ನಮಗೆ ಬೇರೆ ಕೆಲಸ ಇದೆ ಹಾಗನ್ಬೇಡಿ. ನೀವು ಯಾವುದನ್ನು ಯಾವಾಗಲೂ ಸ್ಮರಣೆ ಮಾಡ್ತೀರಿ ಅದು ಅಂತ್ಯಕಾಲದಲ್ಲಿ ಬರುತ್ತೆ. ನೀವು ದೇವರ ಸ್ಮರಣೆಯನ್ನು ಸದಾ ಮಾಡ್ತಿದ್ರೆ ಅಂತ್ಯಕಾಲದಲ್ಲಿ ದೇವರೇ ನಿಮ್ಮ ನಾಲಿಗೆಯಲ್ಲಿ ಕೂತು ಅವನ ಸ್ಮರಣೆ ಅವನು ಮಾಡ್ಕೊಳ್ತಾನೆ. ನೀವು ಅವನ ಸ್ಮರಣೆಯನ್ನು ಮಾಡುವ ಯೋಗ್ಯತೆ ಇಲ್ಲ. ಒಮ್ಮೆ ದ್ರೌಪದಿ ಕೂಗಿದ್ದು ಹಸ್ತಿನಾಪುರದಲ್ಲಿ, ಕೃಷ್ಣ ಇದ್ದದ್ದು ದ್ವಾರಕಾ ಅವಳಿಗೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಭಗವಂತ ಅವಳಿಗೆ ಅನುಗ್ರಹ ಮಾಡಿದ. ಶಬರಿ ಕೂಗಿದ್ರೆ ಓಡೋಡಿ ಬಂದ, ಧ್ರುವ ಕೂಗಿದ್ರೆ ಓಡೋಡಿ ಬಂದ, ಭಕ್ತ ಪ್ರಹ್ಲಾದ ಕರೆದ್ರೆ ಕಂಬದಿಂದ ಬಂದ. ನಾವು ಎಷ್ಟೋ ಸತಿ ಗೋವಿಂದ ಅಂತೀವಿ, ಬಂದು ಮಾತ್ರ ಬರಲ್ಲ. ಯಾಕೆಂದರೆ ನಮಗೆ ದೇವರನ್ನು ಕೂಗುವ ಯೋಗ್ಯತೆ, ಎಲಿಜಿಬಿಲಿಟಿ ಇಲ್ಲ. ಎಂಜಲು ಸೋರೋ ನಾಲಿಗೆ, ದೊಡ್ಡವ್ರನ್ನ ಬೈಯುವ ನಾಲಿಗೆ, ತಂದೆ ತಾಯಿಗಳನ್ನು ನಿಂದೆ ಮಾಡುವ ನಾಲಿಗೆ, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳುವ ನಾಲಿಗೆಯಲ್ಲಿ ದೇವರ ನಾಮ ಸಂಕೀರ್ತನೆ ಮಾಡ್ತೀವಲ್ಲ, ಅದು ದೇವರಿಗೆ ತಲುಪಲ್ಲ. ದೇವರು ಕೊಟ್ಟದ್ದು ಒಂದೇ ನಾಲಿಗೆ. ದೇವರ ಸಂಕೀರ್ತನೆಗಾಗಿ ಆ ನಾಲಿಗೆಯನ್ನು ಮಡಿಯಲ್ಲಿ ಇಟ್ಕೊಳ್ಬೇಕು. ಮಡಿ ಅಂದರೆ ಸಿಕ್ಕಿದ್ದು ತಿನ್ನಬಾರ್ದು, ಸಿಕ್ಕಿದ್ದು ಮಾತಾಡಬಾರ್ದು, ಲೂಸ್ ಟಾಕ್ಸ್ ಮಾತಾಡಬಾರ್ದು, ಭಗವಂತನ ಬಗ್ಗೆ ಮಾತಾಡಬೇಕು. ಅದಕ್ಕೆ ಟೈಮ್ ಸಿಕ್ಕಾಗೆಲ್ಲ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಅನ್ಬೇಕು. ಅದು ರಾಮಕೃಷ್ಣ. ಯಾಕಂದರೆ ಕಲಿಯುಗದ ಹತ್ತಿರದ 2 ದೇವತೆ. ಕಲಿಯುಗಕ್ಕೆ ಹಿಂದಿನ ಯುಗ ದ್ವಾಪರ, ಅಲ್ಲಿ ಬಂದದ್ದು ಕೃಷ್ಣ. ಅದರ ಹಿಂದೆ ತ್ರೇತ, ಅಲ್ಲಿ ಬಂದದ್ದು ರಾಮ. ರಾಮಂದು ನುಡಿ, ಕೃಷ್ಣಂದು ನುಡಿ, ರಾಮಂದು ನಡೆ, ಇದೆರಡು ನೆನಪಿರಬೇಕು. ಕೃಷ್ಣನ ನುಡಿ ಭಗವದ್ಗೀತೆ, ರಾಮನ ನುಡಿಯೇ ರಾಮಾಯಣ. ಈ ಎರಡನ್ನು ನಮ್ಮ ಜೀವನದಲ್ಲಿ ಯಾವಾಗಲೂ ನೆನಪಿರಬೇಕು ಅಂತ ರಾಮಕೃಷ್ಣರ ಮಂತ್ರ. ಇದಕ್ಕೆ ಜಾತಿ ಮತ ಪಂಥ ಯಾವುದೂ ಇಲ್ಲ, ಮಡಿ ಮೈಲಿಗೆ ಯಾವುದೂ ಇಲ್ಲ. ಉಸಿರು ಹೇಗೆ ಯಾವಾಗಲೂ ಆಡ್ತಿರೋ. ನಿಮಗೆ ಟಿ ವಿ ನೋಡೋದು ಬೇಜಾರಾದರೆ ಕಣ್ಣು ಮುಚ್ಕೊಳ್ಬೋದು, ಪುರಾಣ ಕೇಳೋದು ಬೇಜಾರಾದರೆ ಕಿವಿ ಮುಚ್ಕೊಳ್ಬೋದು, ಓಡಾಡೋದು ಬೇಜಾರಾದರೆ ಮನೇಲಿ ಕೂಡ್ಬೋದು. ಉಸಿರಾಡೋದು ಬೇಜಾರಾಯಿತು ಅಂತ ಉಸಿರಾಡೋದು ಬಿಡೋಕ್ಕಾಗತ್ತಾ? ಹೇಗೆ ಉಸಿರು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ರಾಮಕೃಷ್ಣ ಜಪವನ್ನು ಬಿಡದೆ ಉಸಿರಿನಂತೆ ಜಪ ಮಾಡಿದರೆ ನಿಮ್ಮ ಜಪಕ್ಕೆ ಮೆಚ್ಚಿ ಅಂತ್ಯಕಾಲದಲ್ಲಿ ನಿಮ್ಮ ನಾಲಿಗೆಯಲ್ಲಿ ಭಗವಂತನೇ ಕೂತು ತನ್ನ ನಾಮವನ್ನು ತಾನು ಸ್ಮರಣೆ ಮಾಡಿಕೊಂಡು ನಿಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.